ವೀಕ್ಷಕರೇ ನಮಸ್ಕಾರ. ಕಳೆದ ಬಾರಿ ಉಡುಪಿ ಪರ್ಯಾಯೋತ್ಸವದಂದು ನಾವು ಆಭರಣ ಮಳಿಗೆಯ ಮುಂದೆ ಧಾನ್ಯದಿಂದ ಮಾಡಿದಂತಹ ಕೃಷ್ಣನ ಒಂದು ಕಲಾಕೃತಿಯನ್ನು ನೋಡಿದ್ದೇವೆ. ಈ ಕಲಾಕೃತಿಯನ್ನು ಮಾಡಿದವರು ಶ್ರೀನಾಥ್ ಮಣಿಪಾಲ್ ಇವರು ಪ್ರತಿ ಸಲ ಹೊಸದಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ, ಏನಾದರೂ ಒಂದು ಐಡಿಯಾ ಇವರ ತಲೆಯಲ್ಲಿ ಹೊಳಿತಾ ಇರ್ತದೆ. ಹಾಗೆ ಈ ಸಲ ನಮ್ಮ ಮಣಿಪಾಲದ ಬಬ್ಬು ಸ್ವಾಮಿಯ ಈ ಸಿರಿಸಿಂಗಾರ ನೇಮೋತ್ಸವದಲ್ಲಿ ಅಂದಾಜು ಒಂದು 10 kg ಮಣಿಗಳಿಂದ ತಯಾರಿಸಿದಂತಹ ಬಬ್ಬು ಸ್ವಾಮಿಯ ಕಲಾಕೃತಿಯನ್ನು ಭವ್ಯವಾಗಿ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಶ್ರೀನಾಥ್ ಮಣಿಪಾಲ್ ಇವ್ರ ಜೊತೆ ಮಾತನಾಡುವ. ಈ ಕಲಾಕೃತಿಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ಅವರು. ಸರ್ ನಮಸ್ಕಾರ. ನಮಸ್ತೆ. ಸರ್, ನೀವು ಪ್ರತಿ ಸಲ ಹೊಸದಾಗಿ ಏನಾದರೂ ಮಾಡ್ತಾ ಇರ್ತೀರಿ. ಈ ಸಲ ಮಣಿಪಾಲದಲ್ಲಿ ಒಂದು ಈ ಮಣಿಗಳಿಂದ ತಯಾರಿಸಿದಂತಹ ಬಬ್ಬು ಸ್ವಾಮಿಯ ಕಲಾಕೃತಿ ಮಾಡಿದ್ದೀರಿ. ಹೀಗೆ ಒಂದು ಮಾಡ್ಬೇಕಂತ ಹೇಳಿ ನಿಮ್ಗೆ ಹೇಗೆ ಸರ್ ಒಂದು ಐಡಿಯಾ ಬಂತು? ಆಕ್ಚುಲಿ ಇಲ್ಲಿ ನಡೀತಿರುವ ಒಂದು ಬಬ್ಬು ಸ್ವಾಮಿ ನೇಮೋತ್ಸವ ಇದು ಮಣಿಪಾಲದ ಒಂದು ದೊಡ್ಡ ಹಬ್ಬ, ಫೆಸ್ಟಿವಲ್ ಅಂತ ಹೇಳ್ಬೋದು. ಇಲ್ಲಿ ಯಾವ ಕಡೆಯಿಂದ ಬೇರೆ ಬೇರೆ ಊರಿನಿಂದ ಒಂದು ಲಕ್ಷಾಂತರ ಜನರು ಸೇರ್ತಾರೆ. ನಾನು ಇಲ್ಲಿ ಒಂದು ಲೋಕಲ್ ಈ ಊರಿನ ಕಲಾವಿದ. ಬಬ್ಬು ಸ್ವಾಮಿಯ ಬಗ್ಗೆ ನನಗೆ ತುಂಬಾ ಗೌರವ. ನನ್ನ ಮನಸ್ಸಲ್ಲಿತ್ತು, ಏನಾದರೂ ಬಬ್ಬು ಸ್ವಾಮಿಯ ಸನ್ನಿಧಿಯಲ್ಲಿ ಏನಾದರೂ ಒಂದು ಅದ್ಭುತವಾದ ಕಲಾಕೃತಿಯನ್ನು ರಚಿಸಿ ಜನರಿಗೆ ಅದರ ಬಗ್ಗೆ ಒಂದು ಆಕರ್ಷಣೆ ಮೂಡಿಸಬೇಕಂತ ಒಂದು ಉದ್ದೇಶದಿಂದ ಹೀಗೆ ಯೋಚಿಸ್ತಿರುವಾಗ ನನಗೆ ಈ ಮಣಿಗಳಲ್ಲಿ ರಚಿಸಿದರೆ ಹೇಗೆ ಅಂತ ಒಂದು ಕಲಾಕೃತಿಯನ್ನು ನಾನೇ ಒಂದು ಪ್ರಿಪೇರ್ ಮಾಡಿ ಅದಕ್ಕೆ, ಯಾಕಂದರೆ ಆ ಬಬ್ಬು ಸ್ವಾಮಿಯ ಕಲಾಕೃತಿ ಅಷ್ಟು ಸುಲಭ ಇಲ್ಲ, ಅದನ್ನು ಮಣಿಗಳಲ್ಲಿ ರಚಿಸೋದಂದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ಬೇಸಿಕ್ ಸ್ಕೆಚ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಯಾವ ಬಣ್ಣಗಳು ಎಲ್ಲೆಲ್ಲಿ ಬರ್ತದೆ ಆ ಮಣಿಗಳನ್ನು ಉಡುಪಿ ಶಾಪ್ಗಳಲ್ಲಿ ಹುಡುಕಿಕೊಂಡು ಹೋಗಿ ಈ ಕಲಾಕೃತಿಯನ್ನು ರಚಿಸಿದೆ. ಇದು ಈಗ ಇಲ್ಲಿನ ಒಂದು ರಿಸಲ್ಟ್ ಅಂತ ಹೇಳ್ಬೋದು. ಇದು ಕಲಾಕೃತಿಗಳನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಸರ್, ಯಾಕಂದ್ರೆ ಇದೆಲ್ಲ ಸೂಕ್ಷ್ಮವಾದ ಕೆಲಸ ಅಂತ ಹೇಳ್ಬೋದು ನಾವು. ಇದಕ್ಕೊಂದು ನಿಮ್ಗೊಂದು ಎಷ್ಟು ಸಮಯ ತಾಗಿತ್ತು ಸರ್ ಈ ತಯಾರು ಮಾಡಲಿಕ್ಕೆ? ನಾನು ಈ ಕಲಾಕೃತಿಯನ್ನು ರಚಿಸಲಿಕ್ಕೆ ಸುಮಾರು 1 ವಾರದ ಪರಿಶ್ರಮ ಇದೆ. ಯಾಕಂದ್ರೆ ಮೊದಲೇ ರೆಡಿ ಆಗಬೇಕಿತ್ತು, ಆ ಕಲಾಕೃತಿ ರಚಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಇಲ್ಲಿಂದ ಒಪ್ಪಿಗೆಯನ್ನು ಪಡೆಯೋದು ಮುಖ್ಯವಾಗಿತ್ತು. ಅದರಿಂದ ನಾನು ಈ ಕಲಾಕೃತಿಯನ್ನು ರಚಿಸಲಿಕ್ಕೆ ನನಗೆ ಕೇವಲ 1 ವಾರದ ಸಮಯ ಮಾತ್ರ ಸಿಕ್ಕಿದ್ರಿಂದಾಗಿ 1 ವಾರದಲ್ಲಿ ಈ ಕಲಾಕೃತಿಯನ್ನು ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆಕರ್ಷಣೀಯವಾಗಿ ರಚಿಸಿದ್ದೇನೆ. ಓಕೆ ಸರ್. ಸರ್, ಕೊನೆಯದಾಗಿ ಇವತ್ತು ನೀವು ಇಲ್ಲಿ ಕಲಾಕೃತಿಯನ್ನು ಮಾಡಿದ್ದೀರಿ, ಇಷ್ಟು ಜನರೆಲ್ಲ ನೋಡಿದ್ದಾರೆ ಸರ್, ನಿಮಗೆ ಹೇಗೆ ಅನಿಸ್ತದೆ ಸರ್? ಅಂದರೆ ನಿಮಗೆ ಒಂದು ಮನಸ್ಸಿನ ಒಳಗಿಂದ ಒಂಥರ ಸಂತೋಷ, ಮತ್ತು ಜನರು ಬಂದು ನಿಮಗೆ ಅದು ಹೇಳೋದು, ಇದೆಲ್ಲ ಹೇಗೆ ನಿಮ್ಮದೊಂದು ಭಾವನೆಯನ್ನು ವ್ಯಕ್ತ ಮಾಡಿ ಸರ್? ನನಗೆ ನಿಜವಾಗಿಯೂ ಒಂದು ಒಳ್ಳೆಯ ಅನುಭವ. ಆ್ಯಕ್ಚುಲಿ ಇಷ್ಟು ಲಕ್ಷಗಟ್ಟಲೆ ಜನ ಸೇರುವಂಥ ಒಂದು ಈ ಸನ್ನಿಧಿಯಲ್ಲಿ ನನಗೆ ಕಲಾಕೃತಿ ರಚಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದೇ ದೊಡ್ಡದೊಂದು ಗ್ರೇಟ್ ಅನ್ನಿಸ್ತದೆ ನನಗೆ. ನಿಜವಾಗಿ ಸಮಿತಿಯವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನು ಯಾವುದನ್ನು ರಚಿಸಬಹುದು, ಯಾವ ಕಲಾಕೃತಿಯನ್ನು ರಚಿಸಬಹುದು ಎನ್ನುವುದಕ್ಕೆ ಈ ಕಲಾಕೃತಿ ನನಗೆ ಸ್ಫೂರ್ತಿ ಅನ್ನಿಸ್ತದೆ. ಹೌದು ಸರ್. ಸರ್, ಇನ್ನು ಮುಂದೆ ಆದ್ರೂ ಸಹ ನೀವು ಏನಾದ್ರು ಇಂತರ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡೋದು ನಮ್ಮ ಮಕ್ಕಳಿಗೆ? ಕ್ಲಾಸಸ್ ಹೆಚ್ಚಾಗಿ ನನ್ನ ಒಂದು ಸ್ಫೂರ್ತಿ ಕಲಾವಿದ ವೆಂಕಿ ಪಲ್ಲಿಮಾರ್ ಇರ್ತಾರೆ, ಅವರ ಜೊತೆಗೆ ನಾವು ಹೆಚ್ಚಾಗಿ ಸಮ್ಮರ್ ಕ್ಯಾಂಪ್ಗಳಲ್ಲಿ ಭಾಗವಹಿಸುವಂತದ್ದು ಎಲ್ಲ ಮಾಡ್ತಾ ಇರ್ತೇವೆ. ಈ ಮಣಿಪಾಲದಲ್ಲಿ ಒಂದು ಆಕರ್ಷಣೀಯವಾದಂತಹ ಭವ್ಯ ಬಬ್ಬು ಸ್ವಾಮಿಯ ಈ ಒಂದು ಕಲಾಕೃತಿ, ಅದು ಅಂದಾಜು 10 kg ಮಣಿಗಳಿಂದ ತಯಾರಿಸಿದಂತಹ ಒಂದು ಕಲಾಕೃತಿ ಮಾಡಿದಂತಹ ಕಲಾಕಾರರು ನಮ್ಮ ಫೇಮಸ್ ಅಂತ ಹೇಳ್ಬೋದು. ಶ್ರೀನಾಥ್ ಮಣಿಪಾಲ್ ಇವರು ಇಷ್ಟೊತ್ತು ನಮಗೆ ಈ ಮಣಿಗಳ ಒಂದು ಆ ಕಲಾಕೃತಿಯ ಕುರಿತಾಗಿ ಹೇಳಿದ್ರು. ಇನ್ನು ಮುಂದೆ ಸಹ ಅವರು ಏನಾದರೂ ಒಂದು ಆಕ್ಟಿವ್ ವರ್ಕ್ ಮಾಡ್ತಾ ಇರ್ತಾರೆ. ಇಷ್ಟೊತ್ತು ಮಾತನಾಡಿದ ಸರ್ಗೆ ನಾವು ಒಂದು ಧನ್ಯವಾದ ಕೋರ್ತಿದ್ದೇವೆ ಸರ್. ನಮಸ್ಕಾರ. ನಮಸ್ತೆ.